ಮಹತ್ವದ ಮಸೂದೆ ಮಂಡನೆಗೆ ಈಗಾಗಲೇ ಕೇಂದ್ರ ಸರ್ಕಾರ ಮುಂದಾಗಿರುವಂತದ್ದು. ಪಿಎಂ ಸಿಎಂ ಬಂಧನವಾದರೆ ಹುದ್ದೆಯಿಂದಲೇ ವಜಾ ಮಾಡುವ ಸಾಧ್ಯತೆ ಇದೆ. ಮಹತ್ವದ ಮಸೂದೆ ಮಂಡನೆಗೆ ಕೇಂದ್ರ ಸರ್ಕಾರ ಈಗ ಮುಂದಾಗಿದೆ. ಪಿಎಂ ಸಿಎಂ ಬಂಧನವಾದರೆ ಹುದ್ದೆಯಿಂದಲೇ ವಜಾ ಮಾಡುವ ಸಾಧ್ಯತೆಗಳು ಕೂಡ ಇದೆ. ವಶ ಬಂಧನದ 30 ದಿನದಲ್ಲಿ ರಾಜೀನಾಮೆ ಕಡ್ಡಾಯವಾಗುತ್ತೆ. ಇನ್ನು ಲೋಕಸಭೆಯಲ್ಲಿ ಇಂದು ಮಹತ್ವದ ಬಿಲ್ ಮಂಡನೆಯನ್ನ ಮಾಡ್ತಾರೆ. ಹಾಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಚಿವರಿಗೂ ಕೂಡ ಕಾಯ್ದೆ ಇಲ್ಲಿ ಅನ್ವಯವಾಗುತ್ತೆ. ಹಿಂದೆ ಪಿಎಂ ಹಾಗೂ ಕೇಂದ್ರ ಸಚಿವರ ವಜಾಕ್ಕೆ ಅವಕಾಶ ಇರಲಿಲ್ಲ. ಆದರೆ ಹೊಸ ಬಿಲ್ ಪ್ರಕಾರ 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಯಾದರೆ ವಜಾ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಶಿಕ್ಷೆ ಮುಗಿದ ಬಳಿಕ 5 ವರ್ಷ ಎಲೆಕ್ಷನ್ಗೆ ಸ್ಪರ್ಧೆಯನ್ನ ಮಾಡುವಂತಿಲ್ಲ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಿಂದ ಬಿಲ್ ಮಂಡನೆಯಾಗುವ ಸಾಧ್ಯತೆ ಇದೆ. ಇನ್ನು ಮಹತ್ವದ ಮಸೂದೆಗೆ ಕೇಂದ್ರ ಸರ್ಕಾರ ಈಗ ಮುಂದಾಗಿದೆ. ಇನ್ನು ಮಹತ್ವದ ಮಸೂದೆ ಮಂಡನೆಗೆ ಕೇಂದ್ರ ಸರ್ಕಾರ ಮುಂದಾಗಿರುವಂಥದ್ದು. ಪಿಎಂ ಸಿಎಂ ಬಂಧನವಾದರೆ ಹುದ್ದೆಯಿಂದಲೇ ವಜಾ ಮಾಡುವ ಎಲ್ಲ ರೀತಿಯ ಸಾಧ್ಯತೆಗಳು ಕೂಡ ಇದೆ. ಇನ್ನು ವಶ ಬಂಧನದ ಲೋಕಸಭೆಯಲ್ಲಿ ಇನ್ನು ಮಹತ್ವದ ಬಿಲ್ ಮಂಡನೆ ಮಾಡುವ ಎಲ್ಲ ರೀತಿಯ ಸಾಧ್ಯತೆಗಳು ಕೂಡ ಇರುವಂಥದ್ದು. ಒಂದು ರೀತಿಯಾಗಿ ಇಲ್ಲಿ ಹಿಂದೆ ಪಿಎಂ ಹಾಗೂ ಕೇಂದ್ರ ಸಚಿವರ ವಜಾಕ್ಕೆ ಅವಕಾಶ ಇರಲಿಲ್ಲ. ಹೊಸ ಬಿಲ್ ಪ್ರಕಾರ 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಯಾದರೆ ವಜಾ ಆಗುವ ಸಾಧ್ಯತೆ ಇದೆ. ಶಿಕ್ಷೆ ಮುಗಿದ ಬಳಿಕ ಮತ್ತೆ 5 ವರ್ಷಗಳ ಕಾಲ ಎಲೆಕ್ಷನ್ಗೆ ಬರುವ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ರೀತಿಯಾಗಿ ಮಹತ್ವದ ಮಸೂದೆಗೆ ಮುಂದಾಗಿರುವಂಥದ್ದು ಕೇಂದ್ರ ಸರ್ಕಾರ.